ಮದುವೆ ಅಂದರೆ ಬರೀ ಒಂದು ಸಂಭ್ರಮದ ಕಾರ್ಯಕ್ರಮವಲ್ಲ. ಅದು ಆ ಮಕ್ಕಳನ್ನ ಹೆತ್ತ ಅಪ್ಪ ಅಮ್ಮನ ಹಲವು ವರ್ಷದ ಕನಸು. ಯಾರ ಬಳಿಯೂ ಸಾಲ ಮಾಡದೆ ಸ್ವಾಭಿಮಾನದಿಂದ ಮದುವೆ ಮಾಡಬೇಕು ಅಂತ ಕೆಲವರು ವರ್ಷಗಟ್ಟಲೆ ಕೂಡಿಟ್ಟ ಎಲ್ಲ ಸೇವಿಂಗ್ಸ್ ಸುರಿದು ಬಿಡುವ ದಿನ. ಇನ್ನು ಕೆಲವರು ಸಾಲ ಸೋಲ ಮಾಡಿ ಹೇಗೋ ದುಡ್ಡು ಹೊಂದಿಸಿ ಮಕ್ಕಳನ್ನ ದಡ ತಲುಪಿಸಿ ಬಿಡಬೇಕು ಎಂದು ಕಾದು ಕುಳಿತ ದಿನ. ಹೀಗಿರುವಾಗ ಮಗಳು ಹಸೆಮಣೆ ತನಕ ಬಂದು ಕುಳಿತು ತಾಳಿ ಕಟ್ಟುವ ಸಮಯದಲ್ಲಿ ಮದುವೆ ಮಂಟಪ ಬಿಟ್ಟು ಹೋದರೆ ಆ ತಂದೆ ತಾಯಿಗೆ ಹೇಗಾಗುವುದಿಲ್ಲ? ಇದು ಯಾವುದೇ ಸಿನಿಮಾ ಕಥೆಯಲ್ಲ, ಬದಲಾಗಿ ಹಾಸನದಲ್ಲಿ ನಿಜವಾಗಿಯೂ ನಡೆದ ಘಟನೆ. ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಈ ಘಟನೆ ನಡೆದಿದ್ದು, ಹಾಸನ ತಾಲೂಕಿನ ಬೂವನಹಳ್ಳಿ ಯುವತಿ ಮತ್ತು ಆಲೂರು ತಾಲೂಕಿನ ಯುವಕನಿಗೆ ಮದುವೆ ಫಿಕ್ಸ್ ಆಗಿತ್ತು. ಆದರೆ ವಧು ಹಸೆಮಣೆ ಏರುತ್ತಿದ್ದಂತೆ ಆಕೆಯ ಬಾಯ್ ಫ್ರೆಂಡ್ ಕಾಲ್ ಮಾಡಿ ಮಾತನಾಡಿದ್ದಾನೆ. ಹಾಗಾಗಿ ತಾಳಿ ಕಟ್ಟುವ ಸಮಯಕ್ಕೆ ವಧು ತನಗೆ ಮದುವೆ ಬೇಡವೆಂದು ಮದುವೆ ಮಂಟಪದಿಂದ ಎದ್ದು ನಡೆದಿದ್ದಾಳೆ. ಇನ್ನು ತಾನು ಕೂಡ ಒತ್ತಾಯಪೂರ್ವಕವಾಗಿ ವಿವಾಹವಾಗುವುದಿಲ್ಲ ಎಂದು ವರ ಕಣ್ಣೀರಿಡುತ್ತಾ ಮದುವೆ ಮಂಟಪದಿಂದ ಎದ್ದು ಹೋಗಿದ್ದಾನೆ. ಏನೇ ಹೇಳಿದರೂ ವಧು ಈ ಮದುವೆಗೆ ಓಕೆ ಎನ್ನದಿದ್ದಾಗ ಕೊನೆ ಘಳಿಗೆಯಲ್ಲಿ ಮದುವೆ ಮುರಿದು ಬಿದ್ದಿದೆ. ವಧುವಿಗೆ ಈ ಮೊದಲೇ ಪ್ರೀತಿ ಇತ್ತು ಅಂತ ವಧುವಿನ ಮನೆಯವರಿಗೆ ಗೊತ್ತೇ ಇರಲಿಲ್ಲ. ಮದುವೆ ಮನೆಯಲ್ಲಿಯೇ ಈ ವಿಷಯ ಕೇಳಿ ವಧುವಿನ ಮನೆಯವರಿಗೆ ಮತ್ತು ಮದುವೆಗೆ ಬಂದವರಿಗೆ ಶಾಕ್ ಆಗಿದೆ. ವಧುವರ ಇಬ್ಬರ ಮನೆಯವರನ್ನ ಪೊಲೀಸರು ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಿದ್ದಾರೆ. ಬಳಿಕ ವಧು ತಾನು ಪ್ರೀತಿಸುತ್ತಿರುವ ಪ್ರಿಯಕರನನ್ನ ಠಾಣೆಗೆ ಕರೆಸಿದ್ದು, ವಧುವಿಗೂ ಪ್ರಿಯಕರನಿಗೂ ಮನೆಯವರ ಸಮ್ಮುಖದಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಮದುವೆ ಮಾಡಲಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.